ಪ್ರಧಾನಿ ಮೋದಿಯವರ NDA ಸರ್ಕಾರಕ್ಕೆ ಕನ್ನಡಿಗರೊಬ್ಬರು ಟ್ರಬಲ್ ಶೂಟರ್. ಕಾಂಗ್ರೆಸ್ಗೆ DK ಶಿವಕುಮಾರ್ ಟ್ರಬಲ್ ಶೂಟರ್ ಅಂತ ಸಾಕಷ್ಟು ಜನ ಹೇಳ್ತಾರೆ. ಆದ್ರೆ ಬಿಜೆಪಿಗೆ ಟ್ರಬಲ್ ಶೂಟರ್ ಅಮಿತ್ ಶಾ. ಆದ್ರೆ ಈಗ ಏನ್ ಸರ್ಕಾರ ಇದೆ, ಕೇಂದ್ರ ಸರ್ಕಾರ, ಈ ಸರ್ಕಾರಕ್ಕೆ ಟ್ರಬಲ್ ಶೂಟರ್ ಒಬ್ಬ ಕನ್ನಡಿಗ. ಯಾಕೆ, ಯಾರು? ನಾ ಅದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮ್ಗೊಂದು ಕ್ಲಾರಿಟಿ ಕೊಡಬೇಕು. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸರಳ ಬಹುಮತ ಬರಲಿಲ್ಲ. ಸುಮಾರು 272 ಸ್ಥಾನಗಳನ್ನ ಒಂದು ವೇಳೆ ಬಿಜೆಪಿ ಗೆದ್ದಿದ್ದರೆ ಸರಳ ಬಹುಮತ ಬಿಜೆಪಿಗೆ ಇರ್ತಿತ್ತು, ಸುಸೂತ್ರವಾಗಿ ಸರ್ಕಾರ ನಡ್ಕೊಂಡು ಹೋಗ್ತಿತ್ತು. ಆದ್ರೆ ಬಿಜೆಪಿ ಗಳಿಸಿದ್ದು 240 ಸ್ಥಾನ. ಆ ಕಾರಣಕ್ಕೋಸ್ಕರನೇ ಇಬ್ಬರು ಮಹಾನ್ ನಾಯಕರನ್ನ ಈಗ ಪಕ್ಕದಲ್ಲಿರಿಸಿಕೊಂಡು ಎಲ್ಲಕ್ಕೂ ಅವರ ಅನುಮತಿ ಅಣತಿ ಕೇಳ್ಕೊಂಡೇ ಮುಂದೆ ಸಾಗಬೇಕಾಗುತ್ತೆ ಮೋದಿಯವರ ಸರ್ಕಾರ. ಯಾರವರು? ಒಬ್ರು TDP ಪಕ್ಷದ ವರಿಷ್ಠ ನಾಯಕ ಚಂದ್ರಬಾಬು ನಾಯ್ಡು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ. ಮತ್ತೊಬ್ರು ಬಿಹಾರದ ಮುಖ್ಯಮಂತ್ರಿ JDU ಪಕ್ಷದ ನಾಯಕ ನಿತೀಶ್ ಕುಮಾರ್. ಇವರನ್ನ ಬಿಟ್ರೆ ಏಕನಾಥ್ ಶಿಂದೆ ಬಣದ ಶಿವಸೇನೆಯಿಂದ 7 ಸಂಸದರು, LJPಯಿಂದ 5 ಸಂಸದರು, ಜನಸೇನಾ ಪಾರ್ಟಿಯಿಂದ 2 ಸಂಸದರು, RLDಯಿಂದ 2 ಮತ್ತೆ JDS ಇಂದ 2 ಸಂಸದರು ಮೋದಿ ಅವರ NDA ಕೂಟದ 293 ಸದಸ್ಯ ಬಲದಲ್ಲಿ ಪಕ್ಷಗಳು ಒಟ್ಟುಗೂಡಿರುವಂತಹ ಪಕ್ಷಗಳು. ಆದ್ರೆ ಒಂದು ವೇಳೆ ಯಾರಾದ್ರೂ 15ರಿಂದ 17 ಸಂಸದರು NDA ಕೂಟದಿಂದ ಏನಾದ್ರೂ ಇಂಡಿಯಾ ಕೂಟಕ್ಕೆ ಹೋದ್ರೆ ಈ ಸರ್ಕಾರ ಬಿದ್ದು ಬಿಡುತ್ತೆ. ಈ ಸರ್ಕಾರ ಅತಂತ್ರವಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಯಾರು ಬಿಟ್ಟು ಹೋಗ್ತಾರೆ? ಕಾರಣ ಇದೆ. ಇದೇ ಅಕ್ಟೋಬರ್ ನವೆಂಬರ್ ಸಂದರ್ಭಕ್ಕೆ ಬಿಹಾರದಲ್ಲಿ ಚುನಾವಣೆ ನಡೆದ್ರೆ ನೋ ಡೌಟ್ ಬಿಜೆಪಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಬಹುದು, ಅಥವಾ 2ನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಬಹುದು ಕಳೆದ ಚುನಾವಣೆಯ ರೀತಿಯಲ್ಲೇ. ಆಗ ನಿತೀಶ್ ಕುಮಾರ್ ಅವರಿಗೆ ಮತ್ತೊಂದು ಅವಧಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಕೊಡುವಂತಹ ಸಾಧ್ಯತೆಗಳು ತುಂಬಾ ವಿರಳ. ಅವರಿಗೆ ವಯಸ್ಸು ಆಗಿದೆ. ಅಂತಹ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರು ಸುಮ್ಮನೆ ಕೂರೋದಿಲ್ಲ. ಈ ಹಿಂದಿನ ಅವರ ಹಲವು ಮೈತ್ರಿಗಳ ಲೆಕ್ಕವನ್ನು ನೋಡಿದಾಗ ಯಾವಾಗೆಲ್ಲ ಸೀಟ್ಗೆ ಸಮಸ್ಯೆ ಆಗುತ್ತೋ, ಬೆಂಕಿ ಬೀಳುತ್ತೋ, ಆ ತಕ್ಷಣನೇ ಬಿಜೆಪಿಯಿಂದ RJDಯಿಂದ ಮತ್ತೊಂದು ಪಕ್ಷಕ್ಕೆ ಹೀಗೆ ಕುರ್ಚಿ ಬದಲಾಯಿಸ್ತಾ ಬರ್ತಿದ್ದಾರೆ, ಹೋಗ್ತಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಅವರನ್ನ ನಂಬುವಂತಿಲ್ಲ. ಇನ್ನು TDP ತನಗಿದು ಬೇಕು, ಅದು ಬೇಕು, ಅಂತದ್ ಬೇಕು, ಎಲ್ಲವನ್ನ ಕೇಳ್ಕೊಂತಿದೆ, ಪಡ್ಕೊಳ್ತಿದೆ. ನೋಡಿ, ಮತದಾರರ ಪರಿಷ್ಕರಣೆಯ ವಿಚಾರ ಏನಾಗ್ತಿದೆ ಬಿಹಾರದಲ್ಲಿ, ಈ ವಿಚಾರವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಇಂಥದ್ದೇ ಪರಿಷ್ಕರಣೆ ಆದ್ರೆ ಭವಿಷ್ಯದಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ಅಂತ ನೇರ ಚಂದ್ರಬಾಬು ನಾಯ್ಡು ಕೇಂದ್ರ ಸರ್ಕಾರದ ಆ ನಡೆಯನ್ನ ಧಿಕ್ಕರಿಸಿದ್ರು. ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಯ ವಿಚಾರವನ್ನ ನೇರ ವಿರೋಧಿಸಿದ್ರು. ಹೀಗೆ ಹಲವು ಸಣ್ಣ ಪುಟ್ಟ ವಿರೋಧಗಳು ಇದ್ದೇ ಇದೆ ಚಂದ್ರಬಾಬು ನಾಯ್ಡು ಅವರ ಲೆಕ್ಕಾಚಾರದಲ್ಲಿ. ಆದ್ರೆ ಈಗ ಯಾಕೆ ಕನ್ನಡಿಗರೊಬ್ರು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಟ್ರಬಲ್ ಶೂಟರ್ ಆಗಿದ್ದಾರೆ, ಅವ್ರಿಗೆ ಸಮಸ್ಯೆ ಆಗ್ದಂಗೆ ನೋಡ್ಕೊತಿದ್ದಾರೆ ಅಂದ್ರೆ ಇದೇ ಚಂದ್ರಬಾಬು ನಾಯ್ಡು ಅವರ ಮನವೊಲಿಸಿ ಅವರು ಒಂದು ಹಂತಕ್ಕೆ ಇಂಡಿಯಾ ಮೈತ್ರಿಕೂಟಕ್ಕೆ ಬರುವಂತಹ ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ರು. ಆದ್ರೆ ಅವರನ್ನ NDAದಲ್ಲೇ ಉಳಿಯುವಂತೆ ಮಾಡಿದ್ದು ಒಬ್ಬ ಕನ್ನಡಿಗ. ಅದೇ ಕನ್ನಡಿಗ ನ ಕಾರಣಕ್ಕೆ ಇದೀಗ ಬಿಜೆಪಿ NDA ಕೂಟ ಹೊಸ ಒಂದಲ್ಲ 2 ಪಕ್ಷಗಳನ್ನ ತಮ್ಮ ಜೊತೆ ಮತ್ತೆ ಸೇರಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿರುವಂತದ್ದು ಇದೇ ಜುಲೈ 17ನೇ ತಾರೀಕು ಮಹಾರಾಷ್ಟ್ರ ವಿಧಾನಸಭೆಯ ಗ್ರೂಪ್ ಫೋಟೋ ಒಂದು ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮದ ಒಂದು ವಿಡಿಯೋ ನೀವು ನೋಡಬಹುದು. ಆ ವಿಡಿಯೋದಲ್ಲಿ ಉದ್ಧವ್ ಠಾಕ್ರೆ ಅವರು ನೇರ ಬರ್ತಾರೆ. ಅವ್ರಿಗೊಂದು ಹಾಸನ ಫಿಕ್ಸ್ ಆಗಿರುತ್ತೆ, ಅಲ್ಲಿ ಕೂರ್ಬೇಕಾಗಿರುತ್ತೆ. ಅಲ್ಲಿ ಕೂರೋದಕ್ಕೂ ಮುಂಚೆ ಏಕನಾಥ್ ಶಿಂದೆ ಅವರು ಎದ್ದು ನಿಂತ್ಕೊಂಡಿರ್ತಾರೆ, ಕೈ ಮುಗಿಲಿಕ್ಕೆ ಹೋಗ್ತಾರೆ, ಆ ನಂತರದಲ್ಲಿ ಸೈಲೆಂಟ್ ಆಗ್ತಾರೆ. ಅದಕ್ಕೂ ಮುಂಚೆ ದೇವೇಂದ್ರ ಫಡ್ನವೀಸ್ ಅವರನ್ನ ಮಾತಾಡಿಸ್ತಾರೆ, ಕೈ ಕುಲುಕ್ತಾರೆ ಉದ್ಧವ್ ಠಾಕ್ರೆ ಅವರು.
ಆ ಹಿಂದಿನ ಒಂದಿಬ್ರು ನಾಯಕರನ್ನು ಮಾತಾಡ್ತಾರೆ. ಆದರೆ ಏಕನಾಥ್ ಶಿಂದೆ ಅವ್ರನ್ನ ಮಾತಾಡ್ಸೋದಿಲ್ಲ, ಮುಂದೆ ಬಂದು ಅವ್ರ ಚೇರಲ್ಲಿ ಕೂತ್ಕೋತಾರೆ. ಅಕ್ಕ ಫೋಟೋ ಸೆಷನ್ ಮುಗಿದ ಮೇಲೆ ಖುದ್ದು ಉದ್ಧವ್ ಠಾಕ್ರೆ ಅವರೇ ಹೋಗಿ ದೇವೇಂದ್ರ ಫಡ್ನವೀಸ್ ಅವರ ಕೈ ಹಿಡಿದು ಮಾತಾಡಿಸ್ತಾರೆ. ಆಗ ದೇವೇಂದ್ರ ಫಡ್ನವೀಸ್ ಅವರು ಕೈ ಮುಗಿತಾರೆ. ಅವರ ಪಕ್ಕದಲ್ಲಿ ಒಬ್ರು ನಿಂತಿರ್ತಾರೆ ನೋಡಿ, ರಾಹುಲ್ ನಾರ್ವೇಕರ್, ಮಹಾರಾಷ್ಟ್ರ ವಿಧಾನಸಭೆಯ ಸ್ಪೀಕರ್. ಅವರು ನೇರ ಉದ್ಧವ್ ಠಾಕ್ರೆ ಅವರ ಕಾಲಿಗೆ ಬೀಳ್ತಾರೆ. ಶಿಷ್ಟಾಚಾರ ಉಲ್ಲಂಘನೆ ಮಣ್ಣು ಮಸ್ಯ ಸೆಕೆಂಡ್ರಿ, ಆದ್ರೆ ಕಾಲಿಗೆ ಬೀಳ್ತಾರೆ. ಯಾರ ಕಾಲಿಗೆ? ಯಾವ ಪಕ್ಷವನ್ನ ಎರಡು ಭಾಗವಾಗಿ ಸೀಳಿ ಬಿಸಾಕಿದ್ರು ಅದೇ ರಾಹುಲ್ ನಾರ್ವೇಕರ್, ಅದೇ ಉದ್ಧವ್ ಠಾಕ್ರೆ ಅವರ ಕಾಲಿಗೆ ಬೀಳ್ತಾರೆ. ಇವತ್ತು ಶಿವಸೇನೆ, ಬಾಳ್ ಠಾಕ್ರೆ ಅವರ ಶಿವಸೇನೆ ಎರಡು ಪೀಸ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ರಾಹುಲ್ ನಾರ್ವೇಕರ್. ಇದೇ ಸಂದರ್ಭ ಉದ್ಧವ್ ಠಾಕ್ರೆ ಅವರಿಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಒಂದು ಗೋಲ್ಡನ್ ಆಫರ್ ಕೊಟ್ಟಿದ್ದಾರಂತೆ. ಬಂದು ಬಿಡಿ ಇಂಡಿಯಾ ಬಿಟ್ಟು NDA ಕೂಟಕ್ಕೆ. ಮಹಾರಾಷ್ಟ್ರದಲ್ಲಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ವಿಚಾರ ಬಹುದೊಡ್ಡ ಸುದ್ದಿಯಾಗಿ ಚರ್ಚೆ ಆಗ್ತಿದೆ. ಹಾಗಿದ್ರೆ ಒಬ್ಬ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಬಂದ್ಬಿಟ್ರೆ 9 ಸಂಸದರಿದ್ದಾರೆ, ಸಾಕಾಗುತ್ತಾ? ಮ್ಯಾಜಿಕ್ ನಂಬರ್ಗೆ ಸಮಸ್ಯೆ ಆಗೋದಿಲ್ವಾ? ಆಗ್ಲೇನೆ ಮತ್ತು ಒಂದು ಲೆಕ್ಕಾಚಾರ ಬರೋದು. ಈಗ ಅಲ್ಲಿನ ಇಂಡಿಯಾ ಕೂಟದಲ್ಲಿ, ಮಹಾರಾಷ್ಟ್ರದ ಇಂಡಿಯಾ ಕೂಟದಲ್ಲಿ, ಓವರ್ ಆಲ್ ಇಂಡಿಯಾ ಕೂಟದಲ್ಲಿ ಇರುವಂತಹ ಉದ್ಧವ್ ಠಾಕ್ರೆ ಶಿವಸೇನೆ ಒಂದೇ ಬರೋದಿಲ್ಲ, ಬದಲಾಗಿ ಮತ್ತು ಒಂದು ಪಕ್ಷ ಬರುತ್ತೆ. ಅದು NCP, ಶರದ್ ಪವಾರ್ ಅವರ NCP. ಯಾಕೆ ಬರುತ್ತೆ? ಇತ್ತೀಚೆಗೆ ಭಯೋತ್ಪಾದನೆಯ ವಿರುದ್ಧ ಹೋರಾಡ್ತಿರುವಂತಹ ಭಾರತದ ನಡೆ ಮತ್ತು ನುಡಿಗಳನ್ನ ವಿಶ್ವದ ಎದುರು ತೋರಿಸಲಿಕ್ಕೆ ಮೋದಿ ಸರ್ಕಾರ ಸಾಕಷ್ಟು ಸಂಸದರ ನಿಯೋಗಗಳನ್ನು ಹಲವು ದೇಶಗಳಿಗೆ ಕಳಿಸಿತ್ತು. ಅದರಲ್ಲಿ ಈಗ NCPಯನ್ನು ನೋಡ್ಕೊಳ್ತಿರುವಂತಹ ಸಂಸದೆ ಸುಪ್ರಿಯಾ ಸುಳೆ ಅವರನ್ನ ಈಜಿಪ್ಟ್ಗೆ ಇದೇ ಮೋದಿ ಸರ್ಕಾರ ಕಳಿಸಿತ್ತು. ಆ ನಡೆಯನ್ನ ಶರದ್ ಪವಾರ್ ಅವರು ಶ್ಲಾಘಿಸಿದ್ರು, ಮತ್ತೆ ಒಂದು ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ರು. ಇದೊಂದು ಅಂಶದ ಜೊತೆಯಲ್ಲಿ ಏನ್ ರಾಜಕಾರಣ ನಿಂತ ನೀರಲ್ಲ, ಬದಲಾವಣೆಗಳಾಗ್ತಾ ಇರುತ್ತೆ. ಕನ್ನಡಿಗರೊಬ್ರು ಶರದ್ ಪವಾರ್ ಅವರ ಜೊತೆಯಲ್ಲಿ ತುಂಬಾ ಒಳ್ಳೆಯ ಸಲುಗೆ ಬಾಂಧವ್ಯ ಇಟ್ಕೊಂಡಿರುವಂತವ್ರು ಒಂದು ಮಾತುಕತೆ ನಡೆಸಲಿದ್ದಾರೆ. ಆ ಮೂಲಕ ಶರದ್ ಪವಾರ್ ಅವರ NCPಯ ಒಟ್ಟು 8 ಸಂಸದರು, ಶಿವಸೇನೆ ಉದ್ಧವ್ ಠಾಕ್ರೆ ಬಣದ 9 ಸಂಸದರು, ಒಟ್ಟು 17 ಸಂಸದರು ಒಟ್ಟುಗೂಡ್ತಾರೆ. ಈ ಎರಡೂ ಪಕ್ಷಗಳನ್ನ ಮತ್ತೆ NDA ಕೂಟಕ್ಕೆ ಕರೆತರುವಂತಹ ಪ್ರಯತ್ನಗಳು ನಡೀತಿವೆ. ಹಾಗೇನಾದ್ರೂ ಆದ್ರೆ, ಇಲ್ಲಪ್ಪ TDP ಹೋದ್ರೂ ತೊಂದರೆ ಇಲ್ಲ, ಅಥವಾ JDU ಹೋದ್ರೂ ತೊಂದರೆ ಇಲ್ಲ, ಯಾರು ಹೋದ್ರೂ ತೊಂದರೆ ಇಲ್ಲ, ನಾವು ಗಟ್ಟಿಯಾಗಿ ಇರ್ತೀವಿ, ಇನ್ನುಳಿದ ಅವಧಿಗೆ ಮೋದಿ ಅವರ ಸರ್ಕಾರಕ್ಕೆ ಯಾವುದೇ ಮ್ಯಾಜಿಕ್ ನಂಬರ್ನ ಸಮಸ್ಯೆ ಬರೋದಿಲ್ಲ. ಈ ಕಾರಣಕ್ಕೋಸ್ಕರನೇ ಶರದ್ ಪವಾರ್ ಅವರ ಜೊತೆಗೆ ಯಾರು ಚೆನ್ನಾಗಿದ್ದಾರೆ ಕನ್ನಡಿಗರು, ಅಂತಹ ಮುತ್ಸದಿ ನೋ ಡೌಟ್ ಅದು JDS ವರಿಷ್ಠ ದೇವೇಗೌಡರು ಮತ್ತು ಶರದ್ ಪವಾರ್ ಅವರು ಇಬ್ರು ಕೂಡ ಜಾತ್ಯತೀತತೆಯ ಇಮೇಜ್ ಅನ್ನ ಹಾಳು ಮಾಡಿಕೊಳ್ಳದೆ ಬೇರೆ ಬೇರೆ ಪಕ್ಷಗಳ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಹೊಂದಾಣಿಕೆ ಅಲ್ಲ, ಮೈತ್ರಿ ಮಾಡಿಕೊಂಡಿದ್ದಾರೆ. ಆ ಮೈತ್ರಿಯ ಅಡಿಯಲ್ಲಿ ನಾವು ಬಂದಿದ್ದೀವಿ, ನೀವು ಬನ್ನಿ, ಜಾತ್ಯತೀತತೆಯ ಇಮೇಜ್ಗೆ ಯಾವ ಸಮಸ್ಯೆನೂ ಆಗೋದಿಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ಈಗ ಆಲ್ರೆಡಿ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ. ಕೇಂದ್ರದಲ್ಲಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಾರೆ, ನಿಮ್ಮ ಮಗಳು ಕೂಡ ಕೇಂದ್ರ ಸಚಿವೆ ಆಗ್ತಾಳೆ, ಇನ್ನೊಂದೆರಡು ಪೋಸ್ಟ್ ಯಾವ್ದಾದ್ರು ಸಿಗಬಹುದು, ಯಾಕೆ ನೀವು ಬರಬಾರ್ದು ಅಂತ ಮಾತುಕತೆ ನಡೆಸುವಂತಹ ಹೊಣೆಗಾರಿಕೆಯನ್ನ ಮೋದಿ ಅವರು ಶರದ್ ಪವಾರ್ ಅವರಿಗೆ ಕೊಡಬಹುದು. ಆದ್ರೆ ಉದ್ಧವ್ ಠಾಕ್ರೆ ಅವರ ಜೊತೆಯಲ್ಲಿ ಖುದ್ದು ದೇವೇಂದ್ರ ಫಡ್ನವೀಸ್ ಅವರೇ ಮಾತುಕತೆ ಮತ್ತು ಗೋಲ್ಡನ್ ಆಫರ್ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಈಗ ಎರಡೂ ಪಕ್ಷಗಳು ಒಟ್ಟಿಗೆ ಬರಬೇಕು ಅನ್ನೋದಾದ್ರೆ ಕನ್ನಡಿಗ ದೇವೇಗೌಡರು ಸಂಧಾನ ಅಥವಾ ಒಂದು ಒಪ್ಪಂದ ಅಥವಾ ಒಂದು ಮಾತುಕತೆಯನ್ನ ಮಾಡಬೇಕಾಗಿ ಬರುತ್ತೆ. ಇದೇ ಚರ್ಚೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಆಗ್ತಿರುವಂತದ್ದು. ಅಲ್ಲಿಗೆ ಕನ್ನಡಿಗ ದೇವೇಗೌಡರು ಮೋದಿ ಅವರ ಸರ್ಕಾರವನ್ನು ಉಳಿಸುವಂತಹ ಒಬ್ಬ ಟ್ರಬಲ್ ಶೂಟರ್ ಆಗಿ ಒಂದು ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದಿದೆಯಲ್ಲ, ಇದು ಭವಿಷ್ಯದಲ್ಲಿ ರಾಜ್ಯದಲ್ಲಿ JDS ಮತ್ತು ಬಿಜೆಪಿಯ ಮೈತ್ರಿ ಇನ್ನಷ್ಟು ಗಟ್ಟಿಯಾಗತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ, ಪುರಾವೆ ಆಗಿದೆ. ಒಂದು ವೇಳೆ JDU
ನಿತೀಶ್ ಕುಮಾರ್ ಅವರು ಕಡಿಮೆ ಸ್ಥಾನಗಳನ್ನ ಗೆಲ್ತಾರೆ. ಆದ್ರೂ ಸಿಎಂ ಬೇಕು, ಇಲ್ಲ ನಾನು ನಿಮಗೆ ಸಪೋರ್ಟ್ ಮಾಡಲ್ಲ ಅಂತ ಎದ್ದು ಬಂದ್ರು. ಆಗ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಮತ್ತು ಎನ್ಸಿಪಿ ಒಟ್ಟಿಗೆ ನಿಂತ್ರೆ ಅಲ್ಲಿಗೆ 17 ಸಂಸದರ ಬಲ ಮತ್ತೆ ಮೋದಿ ಅವರಿಗೆ ಸೇರ್ಕೊಳ್ಳುತ್ತೆ. ಆಗ ಯಾವ ಸಮಸ್ಯೆನೂ ಆಗೋದಿಲ್ಲ. ದೇವೇಗೌಡರು ನೋ ಡೌಟ್ ಮಾತುಕತೆಗೆ ನಿಂತ್ರೆ ಅವರು ಗೆದ್ದು ಬರ್ತಾರೆ. ಆ ಮೂಲಕ ಮೋದಿ ಅವರ ಸರ್ಕಾರಕ್ಕೆ ಟ್ರಬಲ್ ಶೂಟರ್ ಆಗಿ ಮಹತ್ವದ ಹೊಣೆಯನ್ನು ಹೊತ್ತಿರುವಂತಹ ದೇವೇಗೌಡರು ಮೋದಿ ಅವರ ಸರ್ಕಾರಕ್ಕೆ ಮ್ಯಾಜಿಕ್ ನಂಬರ್ನ ಸಮಸ್ಯೆ ಬಾರದಂತೆ ನೋಡ್ಕೊಳ್ತಾರ. ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಅವರ ಎನ್ಸಿಪಿ ಮೋದಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಇಂಡಿಯಾ ಬಿಟ್ಟು ಎನ್ಡಿಎ ಮೈತ್ರಿಕೂಟಕ್ಕೆ ಬರುತ್ತೆ ಅನ್ನೋದಾದ್ರೆ ಇಂಡಿಯಾ ಕೂಟದ ಸ್ಥಿತಿ ಏನಾಗಬಹುದು? ಮತ್ತೆ ಗಟ್ಟಿಯಾಗಿ ನಿಲ್ಬೇಕಾಗತ್ತೆ. ಏನಾಗತ್ತೆ? ದೇವೇಗೌಡರ ಈ ಹೊಣೆಗಾರಿಕೆ ಏನಾಗಬಹುದು? ಕಮೆಂಟ್ ಮಾಡಿ.